ಗೈಸ್, ನೀಟ್ ಎಕ್ಸಾಮ್ ಬರ್ದಿರೋ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೆ ರೋಡ್ಗಿಳಿದಿದ್ದಾರೆ. ಇದು ಬರೀ ಎಕ್ಸಾಮ್ ರಿಸಲ್ಟ್ ವಿಚಾರ ಅಲ್ಲ, ಇದೊಂದು ದೊಡ್ಡ ಹಗರಣ ಅಂತ ಅಂದ್ಬಿಟ್ಟು ಈ ಪೇಪರ್ ಲೀಕ್ ವಿಚಾರ ಯಾವಾಗ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡುತ್ತೋ ಸರ್ಕಾರ ಅದನ್ನು CBI ತನಿಖೆಗೆ ಒಪ್ಪಿಸುತ್ತೆ. ಆದರೆ ಇಲ್ಲಿ ಪೇರೆಂಟ್ಸ್ಗಳು ಕೇಳ್ತಿರೋದು ಒಂದೇ, ಇದರಲ್ಲಿ ಏನಕ್ಕೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ಪೇಪರ್ ಲೀಕ್ ಹೇಗಾಯಿತು, ಈ ಸರ್ಕಾರ ಏನೋ ಹೇಳ್ತಿದೆ ನಾವು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು. ಆದರೆ ಸ್ಟೂಡೆಂಟ್ಸ್ಗಳು ಕೇಳ್ತಿರೋದು ಒಂದೇ, ಯಾವ ಆಧಾರದ ಮೇಲೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀರಾ, ಮತ್ತು ಈ ಎಕ್ಸಾಮ್ ಸೆಂಟರ್ನಲ್ಲಿ ನಡೆದಿರೋ ಈ ಮೋಸಕ್ಕೆ ಯಾರು ಹೊಣೆ ಅಂತ ಅಂದ್ಬಿಟ್ಟು. ನೋಡಿ ಗೈಸ್, ಇದೇ ರೀತಿ ಆದರೆ ಈ ಜನರುಗಳಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದ್ರ ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಇದು ಬರೀ ಈ ಸ್ಟೂಡೆಂಟ್ಸ್ಗಳು ಹೋರಾಟ ಅಲ್ಲ, ಇದ್ರ ಬಗ್ಗೆ ಎಲ್ಲರೂ ವಾಯ್ಸ್ ರೈಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಇವಾಗ ನೋಡಿ, ಕಷ್ಟಪಟ್ಟು ಓದಿರೋರನ್ನ ಬಿಟ್ಬಿಟ್ಟು ಯಾರೋ ಒಬ್ಬ ಈಸಿಯಾಗಿ ಅವ್ನ ಮನಿ ಪವರ್ನ ಯೂಸ್ ಮಾಡ್ಕೊಂಬಿಟ್ಟು ಸೀಟ್ ತೊಗೊತಾನೆ ಅಂತಂದರೆ ಕಷ್ಟಪಟ್ಟು ಓದಿರೋರಿಗೆ ಇದು ಮೋಸ ಆದಂಗೆ. ಜೊತೆಗೆ ನಮ್ಮ ಫ್ಯೂಚರ್ ಡಾಕ್ಟರ್ಸ್ಗಳು ಈ ರೀತಿ ಆಗಿ ಮೋಸದಿಂದ ಬಂದರೆ ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಮತ್ತು ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಇದೇ ರೀತಿ ಮೋಸ ಪೇಪರ್ ಲೀಕು ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಫ್ಯೂಚರ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಯಾರಿಗೆ ತಾನೇ ಸೀರಿಯಸ್ನೆಸ್ ಇರುತ್ತೆ, ಮತ್ತು ಇದೆಲ್ಲ ಎಷ್ಟು ಕ್ಲೀನಾಗಿ ಆಗುತ್ತೆ ಅಂತ ಯಾರಿಗೆ ತಾನೇ ನಂಬಿಕೆ ಬರುತ್ತೆ. ಆಲ್ರೆಡಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮೇಲೆ ಇವಾಗಂತೂ ನಂಬಿಕೆನೇ ಹೋಗ್ಬಿಟ್ಟಿದೆ. ಸೊ ಗೈಸ್, ಯಾರು ಈ ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.